ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಆದರೆ ನಟ ದರ್ಶನ್ ಮತ್ತು ಪವಿತ್ರಾ ಗೌಡ ಪಾಲಿಗೆ ಈ ದೀಪಾವಳಿ ಕತ್ತಲೆಯಾಗಿದೆ. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದಚ್ಚು ಜೈಲಿನಲ್ಲಿ ಬೆಳಕಿಲ್ಲದೆ ದೀಪಾವಳಿ ಮಾಡಿದ್ದಾರೆ. ಪವಿತ್ರಾ ಅಂತೂ ಹಬ್ಬದ ದಿನ ಮಗಳನ್ನ ನೆನೆದು ಕಂಬನಿ ಹಾಕಿದ್ದಾರಂತೆ. ದರ್ಶನ್ ಪಾಲಿಗೆ ಈ ಬಾರಿ ಕರಾಳ ದೀಪಾವಳಿ. ಜೈಲಲ್ಲಿ ದಚ್ಚುಗೆ ಒಂದೇ ಒಂದು ಮೈಸೂರು ಪಾಕ್. ಎಲ್ಲೆಡೆ ದೀಪಾವಳಿ ಸಂಭ್ರಮ ಜೋರಾಗಿದ್ರೂ ನಟ ದರ್ಶನ್ ಪಾಲಿಗೆ ಮಾತ್ರ ಹೊಸ ಬೆಳಕು ಮೂಡಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಕಳೆದ ಬಾರಿ ದೀಪಾವಳಿ ಹೊತ್ತಲ್ಲೇ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ದೀಪಾವಳಿ ದಸರಾ ಒಟ್ಟಿಗೆ ಆಚರಿಸಿದ್ರು. ಆದ್ರೆ ದರ್ಶನ್ಗೆ ಈ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಹಬ್ಬ. ಹೆಚ್ಚುವರಿ ಸೌಲಭ್ಯಗಳಿಲ್ಲದೆ ಬೆಳಕಿನಲ್ಲಿ ವಾಕಿಂಗ್ ಮಾಡೋಕು ದಚ್ಚು ಪರದಾಡ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಹಬ್ಬದ ಪ್ರಯುಕ್ತ ಮಧ್ಯಾಹ್ನ ಸ್ವೀಟ್ ನೀಡಿದ್ದಾರೆ. ಎಲ್ಲಾ ಖೈದಿಗಳಿಗೂ ಮೈಸೂರು ಪಾಕ್ ವಿತರಿಸಿದ್ದು, ಮಧ್ಯಾಹ್ನದ ಊಟದ ಜೊತೆ ದಚ್ಚುಗೂ ಮೈಸೂರು ಪಾಕ್ ನೀಡಿದ್ದಾರೆ. ಇಷ್ಟು ವರ್ಷ ಹಬ್ಬದೂಟ ಮಾಡ್ತಿದ್ದ ದರ್ಶನ್ ಈ ಸಲ ಒಂದು ಮೈಸೂರು ಪಾಕ್ಗೆ ತೃಪ್ತಿ ಪಡಬೇಕಾಯ್ತು. ಇನ್ನು ಪ್ರಕರಣದ A1 ಆಗಿರುವ ಪವಿತ್ರಾ ಗೌಡ ಕೂಡ ದೀಪಾವಳಿ ಹಬ್ಬದ ದಿನ ಮಗಳನ್ನ ನೆನೆದು ಜೈಲಲ್ಲಿ ಕಣ್ಣೀರು ಹಾಕಿದ್ದಾರೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿರುವ ಪವಿತ್ರಾ ಮಗಳ ಜೊತೆ ಹಬ್ಬ ಆಚರಿಸಲಾಗದೆ ಜೈಲಿನಲ್ಲಿ ಕಂಬನಿ ಹಾಕಿದ್ದಾರೆ. ಸಹ ಬಂದಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ರಾಮು, TV9 ಆನೇಕಲ್.